ಇವತ್ತು ನಾವು ವಿಶ್ವದ ಅತಿ ದೊಡ್ಡ ಮಾವಿನ ಮಾರುಕಟ್ಟೆಗೆ ಬಂದಿದ್ದೇವೆ. ಇದು ಬಂದು ಅತಿ ದೊಡ್ಡ ಮಾವಿನ ಹಣ್ಣಿನ ಮಾರ್ಕೆಟ್ ಆಗಿದೆ. ಈ ಸದ್ಯಕ್ಕೆ ನನ್ನ ಎಕ್ಸ್ಪೀರಿಯನ್ಸು ನೋಡಿದ್ರೆ ನಮ್ಮ ದೇಶಕ್ಕೆ ಶ್ರೀನಿವಾಸಪುರ ಇಸ್ ದ ಬಿಗ್ಗೆಸ್ಟ್ ಮಾರ್ಕೆಟ್. ಕರ್ನಾಟಕ ಓನ್ಲಿ 3 districts we have. One is Kolar district, second is Nagar district, ಆಮೇಲೆ ತುಮಕೂರು ಡಿಸ್ಟ್ರಿಕ್ಟ್. We have to load at least 40 trucks per day. Laborers they'll come from 5 states. ತಿಂತಾ ಇದ್ರೆ ಒನ್ ಮೋರ್ ಅಂತ ಇರಬೇಕು. ಒಳ್ಳೆ ಬರ್ಫಿ ನೀವು ಒಂದಕ್ಕೆಲ್ಲ ನಿಲ್ಸಲ್ಲ. ಈ ಹಣ್ಣ ತಿನ್ನೋದೇ ನಿಲ್ಸೋಕ್ಕಾಗ್ತಾಯಿಲ್ಲ, ಅಷ್ಟು ಸ್ವೀಟ್ ಆಗಿದೆ. ಈ ಥರ ಹಣ್ಣ ತಿನ್ಬೇಕಂದ್ರೆ ನಾವೆಲ್ಲ ಪುಣ್ಯ ಮಾಡಿರ್ಬೇಕು. ನಿಮಗೂ ಈ ಥರ ಹಣ್ಣು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವಿಶ್ವದ ಅತಿ ದೊಡ್ಡ ಮಾವಿನ ಮಾರುಕಟ್ಟೆಗೆ ಬಂದಿದ್ದೇವೆ. ಇವತ್ತು ನಾವು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದ್ದೀವಿ. ಇದು ಬಂದು ಅತಿ ದೊಡ್ಡ ಮಾವಿನ ಹಣ್ಣಿನ ಮಾರ್ಕೆಟ್ ಆಗಿದೆ. ಇಲ್ಲಿಂದ ವಿಶ್ವದಾದ್ಯಂತ ರಾಜ್ಯಾದ್ಯಂತ ಪ್ರತಿಯೊಂದು ರಾಜ್ಯಕ್ಕೂ ಇಲ್ಲಿಂದ ಮಾವಿನ ಹಣ್ಣು ಹೋಗ್ತಾನೆ ಇರುತ್ತೆ. ಅದರಲ್ಲಿ ಇವತ್ತು ನಾವು ಶ್ರೀನಿವಾಸಪುರದಲ್ಲಿ ಅತಿ ಫೇಮಸ್ ಆಗಿರುವಂತಹ ಮಿಲನ್ ಸರ್ ಮಾರ್ಕೆಟ್ಗೆ ಬಂದಿದ್ದೀವಿ. ಬನ್ನಿ ಈ ಮಾಲೀಕರನ್ನು ಮಾತಾಡ್ಸ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ನಾನು ಮುಜಾಮಿಲ್ ಉಲ್ಲಾ ಖಾನ್ ಅಂತ ಹೇಳ್ಬಿಟ್ಟು, ನಮ್ಮ ಫಾದರ್ ಪಟೇಲ್ ನಜೀರ್ ಅಹಮದ್ ಖಾನ್ ಅಂತ ಹೇಳ್ಬಿಟ್ಟು ಇದು ಮಾವಿನ ಕಂಪನಿ ಸ್ಟಾರ್ಟ್ ಮಾಡಿದ್ರು 1915. ಸ್ಟಾರ್ಟೆಡ್ ಕಮಿಷನ್ ಮಾಡಿ 1950. ಸಿನ್ಸ್ 2008 ವರೆಗೂ ಅವ್ರು ಮಾಡಿದ್ರು. ಆದ್ಮೇಲೆ ನಾನು 2010 ನಲ್ಲಿ ವಿ ಸ್ಟಾರ್ಟೆಡ್ ಗವರ್ಮೆಂಟ್ ಅಪ್ರೂವ್ಡ್ ಪ್ರೈವೇಟ್ ಮಾರ್ಕೆಟ್ ಯಾರ್ಡ್, DPC ಡೈರೆಕ್ಟ್ ಪರ್ಚೇಸ್ ಅಂತ ಹೇಳ್ಬಿಟ್ಟು ನೇಮ್ ಬಂತು. ಅದರಿಂದ ನಾವು ಈ ಕಾಯ್ದೆ ಕಾನೂನಿಂದ ಹೊಸ ಒಂದು ಮಾರ್ಕೆಟ್ ಯಾರ್ಡ್ ಮಾಡಿ ರೈತರಿಗೆ ಸೌಕರ್ಯ ಆಗಲಿ, ದೊಡ್ಡ ಶೆಡ್, ಮೂಲ ಸೌಕರ್ಯ ಎಲ್ಲ ಮಾಡಿ, ಆಮೇಲೆ ಕಂಪ್ಯೂಟರೈಸ್ ಬಿಲ್ಲಿಂಗ್, ಇಮಿಡಿಯೇಟ್ ಕ್ಯಾಶ್ ಪೇಮೆಂಟ್, ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು 2010 ಇಂದ ಮಾಡ್ತಾ ಇದ್ದೀವಿ. ಅಂದ್ರೆ ಇದು ನಿಮ್ಮ ಹ್ಯಾಂಡ್ ಓವರ್ ಬಂದು 2010 ಇಂದ? ನಾನು ಸ್ಟಾರ್ಟ್ 92 ನಲ್ಲಿ ನಾನು ಟೇಕ್ ಓವರ್ ತಗೊಂಡು. ನೀವು ಟೇಕ್ ಓವರ್? ಅದಕ್ಕೆ ಮುಂಚೆ ನಿಮ್ಮ ತಂದೆಯವರು ಮಾಡ್ತಾ ಇದ್ರು. 1950 ನಲ್ಲಿ ಸ್ಟಾರ್ಟೆಡ್. ಅಂದ್ರೆ ನೀವು ನಿಮ್ ತಂದೆಯವ್ರು ಮಾಡ್ಬೇಕಾದ್ರೆ ನೀವೆಲ್ಲ ಇನ್ನ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಿಮ್ಗೆ? ನಾನು 12 ವರ್ಷದಿಂದ ಐ ಯೂಸ್ ಟು ಕಮ್ ಟು ಮಂಡಿ. ನಮ್ದು ಸ್ವಂತ ಊರು ರೌಂಡ್ ಅಂತ ಹೇಳ್ಬಿಟ್ಟು ಇಲ್ಲಿಂದ 6 kilometers. ಮೈ ಫಾದರ್ ವಾಸ್ ಪಟೇಲ್ ಆಫ್ ಮೈ ಗ್ರ್ಯಾಂಡ್ ಫಾದರ್ ಪಟೇಲ್ ಆಫ್ ದಟ್ ಹೋಬ್ಲಿ. ಮೈ ಫಾದರ್ ಆಲ್ಸೋ ಎ ಪಟೇಲ್. ದೇರ್ ಆಫ್ಟರ್ ಅವ್ರೇನಾದ್ರು ಅಂದ್ರೆ ಅದು ಅವ್ರು ಸ್ಟಾರ್ಟ್ ಮಾಡ್ದಾದ್ಮೇಲೆ ನಾನು ನಮ್ಮ ಇಬ್ರು ದೊಡ್ಡ ಬ್ರದರ್ಸ್ ಇದಾರೆ. ದೇ ಆರ್ ಇಂಟು ಅದರ್ ಬಿಸ್ನೆಸ್, ಬಟ್ ಐ ಲೈಕ್ ಮ್ಯಾಂಗೋ ಬಿಸ್ನೆಸ್ ಟು ಮಚ್. ಆದ್ರೆ ನನಗೆ ತುಂಬಾ ಇಷ್ಟ ಏನಂದ್ರೆ ರೈತರಿಗಾಗ್ಲಿ ವ್ಯಾಪಾರಸ್ಥರಾಗ್ಲಿ ಒಂದು ಚೆನ್ನಾಗಿ ಬಿಸ್ನೆಸ್ ಮಾಡ್ಬೇಕು, ತಗೋಬೇಕು. ಶ್ರೀನಿವಾಸಪುರ ಆಗ್ಲಿ, ನಮ್ಮ ತಾಲೂಕ್ ಆಗ್ಲಿ, ನಮ್ಮ ಕರ್ನಾಟಕ ಆಗ್ಲಿ, ನಮ್ಮ ದೇಶಕ್ಕೆ ಒಂದು ರೈತ ತಗೋಬೇಕಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಆಗ್ತಿತ್ತು. ಆದ್ರಿಂದ ಅದು ನಾನು ದೊಡ್ಡ ಮಂಡಿ ಮಾಡ್ಬೇಕು, ರೈತರಿಗಾಗ್ಲಿ. ನೋಡಿ ಎಷ್ಟನ್ನ ಮಳೆ ಬರ್ಲಿ ಏನಾರ ಬರ್ಲಿ ಏನು ಕಷ್ಟ ಆಗ್ತದೆ. ರೈತರು ಎಷ್ಟನ್ನ ಮಾಲ್ ತಗೊಂಡ್ರೆ ನಾವು ಒಂದ್ ಕನ್ವೇಯರ್ ಬೆಲ್ಟ್ ಅಂತ ಹೇಳ್ಬಿಟ್ಟು ನಾನೇ ಡಿಸೈನ್ ಮಾಡಿ ಅದನ್ನ ಮಾಡ್ಸಿದೀನಿ. ಆ ಕನ್ವೇಯರ್ ಬೆಲ್ಟ್ ಅಲ್ಲಿ ವಿತಿನ್ 40 minutes 20 tons we can load. 20 tons in 40 minutes? Within 40 minutes we can load 20 tons of mango. ಅದೇನಾಗುತ್ತೆ ಅಂದ್ರೆ ರೈತರಿಗೆ ಬಂದ ತಕ್ಷಣ ಇಮಿಡಿಯೇಟ್ಲಿ ಅವ್ರ ಮಾಲು ಖಾಲಿ ಆಗ್ಬಿಡ್ತದೆ. ಲೇಬರ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಏನಿರಲ್ಲ. ಈಸಿಯಾಗಿ ಬೆಲ್ಟ್ ಅಲ್ಲಿ ಹೋಗ್ಬಿಟ್ಟು ಲಾರಿಯಲ್ಲಿ ಬಿಡ್ತದೆ. ಲಾರಿ ಜಲ್ದಿ ಫಿಲ್ ಆಗ್ಬಿಡ್ತದೆ. ನಮ್ ಜಾಗ ಆಗ್ಲಿ ಅದೇ ಎಲ್ಲದಕ್ಕೂ ನಮ್ಗೆ ಏನು ತೊಂದರೆ ಆಗಲ್ಲ. ಸರ್ ಇದು ಶ್ರೀನಿವಾಸಪುರ ಅಂದ್ರೆ ಮಾವಿನ ಹಣ್ಣಿಗೆ ಫೇಮಸ್, ಮಾವಿನ ಹಣ್ಣಿನ ಮಂಡಿಗೆ ಫೇಮಸ್, ಮಾವಿನ ಹಣ್ಣಿನ ಮಾರ್ಕೆಟ್ಗೆ ಫೇಮಸ್. ಅದರಲ್ಲಿ ಮಿಲನ್ ಸರ್ ಅನ್ನೋ ಒಂದು ಮಾರ್ಕೆಟ್ ಇನ್ನ ಫೇಮಸ್. ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನು? ಆಕ್ಚುಲಿ ಅಂದ್ರೆ ಶ್ರೀನಿವಾಸಪುರ ಅಷ್ಟು ಫೇಮಸ್ ಮೊದ್ಲಿರ್ಲಿಲ್ಲ. ಈಗ ಲಾಸ್ಟ್ 20 years ಇಂದ ತುಂಬಾ ಫೇಮಸ್. ನಾವು ಕಷ್ಟ ಬಿದ್ದು ಈ ಮಾರ್ಕೆಟ್ ಗಳಿಗೆ ಒಳ್ಳೆ ಕಾಯಿ ಕ್ರೇಟ್ ಅಲ್ಲಿ ತರಬೇಕು, ಒಳ್ಳೆ ಕ್ವಾಲಿಟಿ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಬಿಟ್ಟು ರೈತರಿಗಾಗ್ಲಿ ವ್ಯಾಪಾರಸ್ಥರಾಗ್ಲಿ ಚೆನ್ನಾಗಿ ಕೀಳ್ಸ್ಬೇಕು. ಇದೆಲ್ಲ ಸ್ವಲ್ಪ ಅವ್ರಿಗೆ ದಾರಿ ತೋರಿಸಿ ಈಗೆಲ್ಲ ತುಂಬಾ ಕ್ವಾಲಿಟಿ ಚೆನ್ನಾಗಿ ಮಾಡ್ತಾ ಇದ್ವಿ.
ನಮ್ಮ ಮಿಲನ್ ಸರ್ ಅಂದ್ರೆ ಏನಂದ್ರೆ ವಿ ನೆವರ್ ಡೂ ಬಿಸ್ನೆಸ್ ಫಾರ್ ಮನಿ, ವಿ ಡೂ ಬಿಸ್ನೆಸ್ ಫಾರ್ ಸರ್ವಿಂಗ್ ದ ಪೀಪಲ್, ಫಾರ್ಮರ್, ರೈತರಾಗ್ಲಿ ವ್ಯಾಪಾರಸ್ಥರಾಗಿ ಅವ್ರು ಸರ್ವ್ ಮಾಡ್ಬೇಕಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ನಾವು ಬಿಸ್ನೆಸ್ ಮಾಡ್ತೀವಿ. ಐ ಸ್ಪೇಸ್ ಇನ್ ಬ್ಯಾಂಗ್ಳೂರ್ HSR ಒಟ್ಟು ಇವನ್ ಕಮ್ ಫಾರ್ ಬಿಸ್ನೆಸ್ ಇತ್ತು ಶ್ರೀನಿವಾಸ. ನಮ್ಮ ಮನೆ ಇಲ್ಲೂ ಇದೆ, ಅದೇ ನಾವು ಇರೋದಲ್ಲಿ ಇಲ್ಲಿ ಬಂದು 3 months 4 months ಇದ್ದು ರೈತರಿಗೆ ಚೆನ್ನಾಗಿ ಅವ್ರಿಗೆ ಅವರು ತರೋ ಮಾವಿನಕಾಯಿ ಆಗ್ಲಿ ಏನಾಗ್ಲಿ ನಾನು ಚೆನ್ನಾಗಿ ಅವ್ರಿಗೆ ಒಳ್ಳೆ ಬೆಲೆ ಕೊಟ್ಟು ಒಳ್ಳೆ ರೇಟ್ ಸ್ಟ್ಯಾಂಡ್ ಮಾಡಿ ಅವ್ರಿಗೆ ಒಳ್ಳೆ ಬೆಳೆ ಬರ್ಬೇಕಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಮಾಡಿ ಅವ್ರಿಗೆ ಅದನ್ನು ಪೂರ್ತಿ ಮಾಡ್ತಾ ಇದ್ವಿ. ಅಂದ್ರೆ ಈ ಸೀಸನ್ ಬಂದು ಒಂದು 2 months ಇರುತ್ತೆ ಅಂತ 3 months ಇರುತ್ತೆ ಅಂತ ನಾನು ಕೇಳ್ಪಟ್ಟೆ. ಅದು ಬರೀ 3 months ಮಾತ್ರ ಈ ಮಂಡಿ ಓಪನ್ ಇರುತ್ತೆ ಅಥವಾ 3 months ಮಾತ್ರ ಇರ್ತದೆ? ಪೂರ್ತಿ ಇಯರ್ ಕ್ಲೋಸ್ ಇರುತ್ತೆ, ಬರೀ 3 months ಮಾತ್ರ. ಸರ್ ಆಮೇಲೆ ಇದನ್ನ ನೀವು ಟೇಕ್ ಓವರ್ ಮಾಡಿದಿರಾ, ಇದಕ್ಕೆ ನಿಮ್ಗೆ ಪ್ರೇರಣೆ ಬಂದು ಚಿಕ್ಕ ವಯಸ್ಸಿಂದಾನೇ? ಹೌದು, 12 years ಆ ವಯಸ್ಸಲ್ಲೇ ನಾನು ಅವಾಗ ನಾನು ರೌನೂರಲ್ಲಿ ಇದ್ದಾಗ ನಮ್ಮ ಫಾದರ್ಗೆ ಊಟ ತರ್ಬೇಕಂದ್ರೆ ಇಷ್ಟು ಕ್ಯಾರಿ ಟಿಫನ್ ಶ್ರೀನಿವಾಸಪುರ ಬಸ್ಸಲ್ಲಿ ಹತ್ಬಿಟ್ಟು ಅವಾಗ ಶ್ರೀನಿವಾಸಪುರ ಬಂದು ಒಂದು 6 ಗಂಟೆಗೆ ಬಂದ್ಬಿಟ್ಟು ರಾತ್ರಿ 10 ಗಂಟೆ 11 ಗಂಟೆಗೆ ವಾಪಸ್ ಹೋಗ್ತಾ ಇದ್ದೆ. ಅವಾಗ ನಾನು ಚಿಕ್ಕ ಹುಡುಗನಿಂದ ನನಗೆ ಐ ಯೂಸ್ ಟು ಲೈಕ್ ಮ್ಯಾಂಗೋ ಬಿಸ್ನೆಸ್, ಅದು ನನಗೆ ತುಂಬಾ ಇಷ್ಟ ಇತ್ತು. ಅದರಿಂದ ನನಗೆ ಇದು ಬಿಸ್ನೆಸ್ ಅಲ್ಲೇ ತುಂಬಾ ಇಂಟ್ರೆಸ್ಟ್. ಇಲ್ಲಿ ಎಷ್ಟು ತರ ಮಾವಿನ ಹಣ್ಣಿನ ಬ್ರೀಡ್ಗಳು ನೋಡಿ, ದಿಸ್ ಈಸ್ ದ ಓನ್ಲಿ ಪ್ಲೇಸ್ ಇನ್ ಇಂಡಿಯಾ ಐ ಸೇ, ಆಲ್ ವೆರೈಟೀಸ್, ಎಲ್ಲಾ ವೆರೈಟೀಸ್ ಮ್ಯಾಂಗೋದಲ್ಲಿ ಎಲ್ಲಿ ದೇಶದಲ್ಲಿ ಸಿಗಲ್ಲ, ಈ ಶ್ರೀನಿವಾಸಪುರದಲ್ಲಿ ಸಿಗುತ್ತೆ. ಸರ್ ಇಲ್ಲಿ ಶ್ರೀನಿವಾಸಪುರದಲ್ಲಿ ಮಾವಿನ ಹಣ್ಣು ಫೇಮಸ್, ಓಕೆ ಒಪ್ಕೋತೀನಿ. ಈ ಮಾವಿನ ಹಣ್ಣಿನ ತಳಿಗಳಲ್ಲಿ ಯಾವ ಮಾವಿನ ಹಣ್ಣಿನ ತಳಿ ಇನ್ನ ವಿಶೇಷವಾಗಿರುತ್ತೆ? ಈಗ ನೋಡಿ, ಸ್ಪೆಷಲಿ ನವೇಡೇಸ್ ದ ಮಲ್ಲಿಕಾ ಇಸ್ ವೆರಿ ಫೇಮಸ್. ಮಲ್ಲಿಕಾ, ಆಮೇಲೆ ತೋತಾಪುರಿ ಇಸ್ ವೆರಿ ಫೇಮಸ್ ಫಾರ್ ಇಂಡಸ್ಟ್ರಿ. ಇಂಡಸ್ಟ್ರಿಗೆ ತೋತಾಪುರಿ ತುಂಬಾ ಫೇಮಸ್. ಅಡ್ಬಿ ಕ್ಲಾಸ್ ತೋತಾಪುರಿ ತುಂಬಾ ಫೇಮಸ್. ಏನಕ್ಕೆ? ಇದಕ್ಕೆ, ನಮ್ಮ ಇಂಡಸ್ಟ್ರಿಗೆ. ಆಮೇಲೆ ಈಗ ಪಿಕಲ್ಸ್ಗೂ ತುಂಬಾ ಜಾಸ್ತಿ, ಈಗ ಒಂದು 5-10 years ಇಂದ ಪಿಕಲ್ಸ್ ಇಂಡಸ್ಟ್ರಿಗೂ ತುಂಬಾ ಜಾಸ್ತಿ ಇಲ್ಲಿಂದ ಹೋಗ್ತಾ ಇದೆ. ಆಮೇಲೆ ಆಮ್ಚೂರ್ ಪೌಡರು ಎಲ್ಲಾ ತರಾನು ಒಂದು ಏನಂದ್ರೆ ಮಾರ್ಕೆಟ್ಗೆ ರೈತರಿಗೆ ಒಂದು ದೇರ್ ಆರ್ ಲಾಟ್ ಆಫ್ ವೇಸ್ ಟು ಸೆಲ್ ದೇರ್ ಪ್ರಾಡಕ್ಟ್, ಮ್ಯಾಂಗೋ ಪ್ರಾಡಕ್ಟ್. ಸರ್ ಯಾವ್ಯಾವ ಈ ಇಂಡಿಯಾದಲ್ಲಿ ಯಾವ್ಯಾವ ರಾಜ್ಯಗಳಿಂದ ಇಲ್ಲಿಗೆ ಬಂದು ಎಕ್ಸ್ಪೋರ್ಟ್ ಆಗುತ್ತೆ? ನೋಡಿ, ಸ್ಪೆಷಲ್ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ಮ ತಾಲೂಕು, ನಮ್ಮ ಡಿಸ್ಟಿಕ್ ಜಾಸ್ತಿ. ಆಮೇಲೆ ಸ್ವಲ್ಪ ಹೊಸಕೋಟೆ ಡಿಸ್ಟಿಕ್, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸ್ವಲ್ಪ ಬರ್ತದೆ, ಆಂಧ್ರದಿಂದ ಬರ್ತದೆ. ಏನಂದ್ರೆ ಇಲ್ಲಿ ನಮ್ಗೆ ಈಗ ನಮ್ಮ ಈ ಸದ್ಯಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ನೋಡ್ರೆ ನಮ್ಮ ದೇಶಕ್ಕೆ ಶ್ರೀನಿವಾಸಪುರ ಇಸ್ ದ ಬಿಗ್ಗೆಸ್ಟ್ ಮಾರ್ಕೆಟ್. ಇಡೀ ದೇಶಕ್ಕೆ, ನಮ್ಮ ದೇಶಕ್ಕೆ ಈಗ presently we are the biggest market supplier ತೋತಾಪುರಿಯಲ್ಲಿ ಯಾವ ವೆರೈಟಿ ಆಗಲಿ. ವಾಟ್ ಎ ಟೈಮ್ ಪರ್ಚೇಸರ್ can buy 500 trucks. more than 500 trucks. 500 trucks ಇಂಡಸ್ಟ್ರಿ ಬೇಕಾದ್ರೆ ಒಂದ್ ಡೇ ನಲ್ಲಿ ಫುಲ್ ಕ್ರಾಪ್ ಇದ್ರೆ you can purchase. ಯಾವ ಸ್ಟೇಟ್ ಜಾಸ್ತಿ ಬರ್ತದೆ ಸರ್? ಯಾವ ಸ್ಟೇಟ್? ನೋಡಿ, ಸ್ಟೇಟ್ ವೈಸ್ ನೋಡ್ಕೊಂಡ್ರೆ ಆಂಧ್ರ ಇಸ್ ಫೇಮಸ್ ಬಿಕಾಸ್ ವಿ ಹ್ಯಾವ್ ನಿಯರ್ಲಿ 10 to 12 districts where the mango grows more. Whereas in Karnataka only 3 districts we have. One is Kolar district, second is Ramnagar district, ಆಮೇಲೆ ತುಮಕೂರು district. ಈಗ just ತುಮಕೂರು now it has been improving. There are a lot of improvement there. ಅಲ್ಫಾನ್ಸೋ ಅದೆಲ್ಲ ಬರ್ತಾ ಇದೆ. ಈಗ ನಮ್ಮ ಮೈಸೂರು ಇತ್ತು, ದಟ್ ಹ್ಯಾಸ್ ಬಿನ್ ಕೊಲ್ಯಾಪ್ಸ್. ಬೆಂಗಳೂರು ಇತ್ತು, ಅದು ಕೊಲ್ಯಾಪ್ಸ್ ಆಯ್ತು. ಈಗ ಸ್ಟ್ಯಾಂಡ್ ಅಲ್ಲಿ ಹಿಂಗೆ ಶ್ರೀನಿವಾಸಪುರ, ತುಮಕೂರು, ಚನ್ನಪಟ್ಟಣ ತುಂಬಾ ಈಗ ಸ್ಟ್ಯಾಂಡ್ ಅಲ್ಲಿ. ಇಲ್ಲಿ ಈ ಮಾರ್ಕೆಟ್ ಅಲ್ಲಿ ದಿನಕ್ಕೆ ಎಷ್ಟು ಟರ್ನ್ ಓವರ್ ಆಗುತ್ತೆ ಸರ್? ಒಂದು ದಿನಕ್ಕೆ ಎಷ್ಟು ಟರ್ನ್ ಓವರ್ ಆಗುತ್ತೆ? ನೋಡಿ, ನಮ್ಮ ಮಂಡಿಯಲ್ಲಿ ವಿ ಹ್ಯಾವ್ ಟು ಲೋಡ್ ಅಟ್ ಲೀಸ್ಟ್ 40 trucks per day. 40 trucks ಅಟ್ ಎನಿ ಕಾಸ್ಟ್ ಲೋಡ್ ಮಾಡ್ಲೇಬೇಕು. ಇನ್ ಕೇಸ್ ನಾವು ಟ್ರಕ್ ಆಗ್ಲಿ ಏನಾನ ಲೋಡ್ ಮಾಡದೆ ಇದ್ರೆ ಫುಲ್ ಸೀಸನ್ ಅಲ್ಲಿ ನೆಕ್ಸ್ಟ್ ಡೇಗೆ ಸ್ಟ್ರಕ್ ಆಗ್ಬಿಡ್ತೀವಿ ನಾವು. ನಾನು ಒಂದು ಇಂಟರ್ವ್ಯೂ ಮುಖಾಂತರ ಏನ್ ಹೇಳ್ತೀನಿ ಅಂದ್ರೆ, ಗವರ್ಮೆಂಟ್ ಹ್ಯಾಸ್ ಟು ಟೇಕ್ ಇನಿಷಿಯೇಟ್. ಏನಂದ್ರೆ ಲೇಬರ್ಸ್ ದೇ ವಿಲ್ ಕಮ್ ಫ್ರಮ್ 5 states, UP, ಬಿಹಾರ್, ಆಮೇಲೆ ತೆಲಂಗಾಣ ಬರ್ತಾರೆ,
ಆಮೇಲೆ ಬೇರೆ ಸ್ಟೇಟ್ಸ್ ಇಂದ ಬರ್ತಾರೆ ಅಂದ್ರೆ ಅವ್ರು ಬಂದ್ಬಿಟ್ಟು 3 ತಿಂಗಳು ಕೆಲಸ ಮಾಡಿ ವಾಪಸ್ ಹೋಗ್ತಾರೆ. ಅಂದ್ರೆ ಕೆಲಸ ಮಾಡೋದಕ್ಕೆ ಅಂತಾನೆ ಬಂದು ಹೋಗ್ತಾರೆ. ಇಲ್ಲ ಅಂದ್ರೆ ವಿ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಲೇಬರ್ ಇನ್ ಕರ್ನಾಟಕದಲ್ಲಿ ಲೇಬರ್ಸ್ ಇಲ್ಲ, ಅದಕ್ಕೆ ಬೇರೆ ಕಡೆಯಿಂದ ತರ್ಸ್ಕೊಳ್ತೀವಿ. ತಮಿಳ್ನಾಡಿಂದ ತರ್ಸ್ಕೊಳ್ತೀವಿ, ಆಂಧ್ರದಿಂದ ತರ್ಸ್ಕೊಳ್ತೀವಿ, UP ಇಂದ, ಬಿಹಾರಿಂದ, ಎಲ್ಲಾ ಕಡೆಯಿಂದ ತರ್ಸ್ಕೊಳ್ತೀವಿ. ಐ ರಿಕ್ವೆಸ್ಟ್ ಗವರ್ಮೆಂಟ್ ಏನಂದ್ರೆ ಅವ್ರಿಗೆ ಒಂದು ಮೂಲ ಸೌಕರ್ಯ, ಏನ್ ಶೆಡ್ ಹಾಕಿ ಅವ್ರಿಗೆ ಇರಕ್ಕೆ ಎಲ್ಲ ನಮ್ಮ ಕಡೆ ಗವರ್ಮೆಂಟ್ ಲ್ಯಾಂಡ್ ಅಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಸೌಕರ್ಯ ಕೊಟ್ರೆ ಇಟ್ ವಿಲ್ ಬೆಟರ್ ಫಾರ್ ದ ಫ್ಯೂಚರ್ ಆಫ್ ಶ್ರೀನಿವಾಸ್ಪುರ ಮಾರ್ಕೆಟ್. ಏನಂದ್ರೆ ರೈತರಿಗೂ ಒಂದು ಇದು ಇರ್ತದೆ, ನಮಗೂ ತೊಂದರೆ ಆಗಲ್ಲ, ರೈತರಿಗೂ ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು. ಇನ್ ನಂಬರ್ಸ್ ಹೇಳ್ಬೇಕಂದ್ರೆ ಸರ್, ದಿನಕ್ಕೆ ಎಷ್ಟು ಟರ್ನ್ ಓವರ್ ಇನ್ ನಂಬರ್ಸ್ ಅಂದ್ರೆ ಇನ್ ಮನಿ ಅಮೌಂಟ್ ಬಗ್ಗೆ ಸಿ ವಿ ಕೆನಾಟ್ ಸೇ, ದಟ್ ಡಿಪೆಂಡ್ಸ್ ಅಪಾನ್ ದ ವೇರಿಯಸ್ ರೇಟ್ ಏನಾಗಿರ್ತದೆ. ರೇಟ್ ಅಲ್ಲಿ ಡಿಪೆಂಡ್. ರೇಟ್ ಕಿಲೋ ಇದ್ರೆ ದ ಅಮೌಂಟ್ ವಿಲ್ ಲೆಸ್ ಆಗುತ್ತೆ, ರೇಟ್ ಜಾಸ್ತಿ ಇದ್ರೆ ಅಮೌಂಟ್ ವಿಲ್ ಗೋ. ಅದು ಈ ಮಾರ್ಕೆಟ್ ನ ಇನ್ನ ಮುಂದೆ ಯಾವ ತರ ಡೆವಲಪ್ ಮಾಡ್ಬೇಕು ಅಂತ ನಿಮ್ ನೋಡಿ. ಗೌರ್ಮೆಂಟ್ ತುಂಬಾ ಒಳ್ಳೆ ಕೆಲಸ, ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಡೈರೆಕ್ಟೆಡ್ ಸ್ಟೇಟ್ ಗೌರ್ಮೆಂಟ್ ಟು ಟೇಕ್ ಅಪ್ private market. See, APMC cannot provide that much of facility. This much of facility they cannot provide because they don't have that much of land. And ನೋಡಿ ಈಗ we have 5 acres of land. ಇದು 5 ಎಕರೆ ಜಾಗದಲ್ಲಿ mainly 5 acres of land. ಇಲ್ಲಿ ಲೇಬರ್ಸ್ ಗಳಿಗೆಲ್ಲ ನಾವೇ ಮಾಡಿ ಊಟ ತಿಂಡಿ ಊಟ ಅವ್ರು ಮಾಡ್ಕೊಳ್ತಾರೆ. ಅವ್ರಿಗೆಲ್ಲ ಫೆಸಿಲಿಟಿ ಮೂಲ ಸೌಕರ್ಯ ಕೊಟ್ಟಿದ್ದೀವಿ, ಮೂಲ ಸೌಕರ್ಯಗಳು ಎಲ್ಲರೂ ಕೊಟ್ಟಿದ್ದೀವಿ. 3 months ಇಲ್ಲೇ ಇರ್ತಾರೆ. ಅವ್ರಿಗೇನಂದ್ರೆ ನೋಡಿ APMC ಅಲ್ಲಿ ಸಿಗಲ್ಲ. APMC we have provided 50-100 type. That is not more than enough for a house, to build house. This is a mango business. We need a huge big land so that ರೈತರು ನೋಡಿ ಈಗ ಇಷ್ಟು ಇದೆ, ಇಷ್ಟು ಮಾವಿನಕಾಯಿ ಕ್ರೇಟ್ ಅಲ್ಲಿ ಕೆಳಗೆ ಆಗ್ಬೇಕಂದ್ರೆ ದೇ ನೀಡ್ ಲಾಟ್ ಆಫ್ ಪ್ಲೇಸ್. ದಿನ ಎಷ್ಟು ಕ್ರೇಟ್ಸ್ ಬರುತ್ತೆ ಸರ್? ಎಷ್ಟು ಟನ್ ಬರುತ್ತೆ ನೋಡಿ? ನಮ್ಗೆ ದಿನ ಡೈಲಿ ನಮ್ಗೆ ಒಂದು 600 ಟನ್ಸ್ ಬರುತ್ತೆ. 600 ಟನ್ಸ್ ಅಂದ್ರೆ 600 to 800 ಟನ್ಸ್. 800 ಟನ್ಸ್ ಅಂದ್ರೆ ಪ್ರತಿ ದಿನಾನು 800 ಟನ್ಸ್ ಎಕ್ಸ್ಪೋರ್ಟ್ ಆಗುತ್ತೆ. ಎಕ್ಸ್ಪೋರ್ಟ್ ಮಾಡ್ಲೇಬೇಕು. ಯಾಕಂದ್ರೆ ನೋಡಿ, ನಾವು ವಿ ಕೆನಾಟ್ ಕೀಪ್ ದಿಸ್ ಇಸ್ ಪೆರಿಷಬಲ್ ಗುಡ್. ನಾವು ಇಡಕ್ ಬರಲ್ಲ. ಅದೇನ್ ಮಾಡ್ತೀವಿ ಅಂದ್ರೆ ವಿ ಹ್ಯಾವ್ ಟು ಡಿಸ್ಪ್ಯಾಚ್. ಏನನ್ನ ಮಾಡಿ ಸಾಲ ಕೊಟ್ಟು ಏನನ್ನ ಮಾಡಿ ಕೊಟ್ಬಿಟ್ಟು ರೈತರಿಗೆ ಅವ್ರದ್ದು ನಾವು ವಿತಿನ್ ಎ ಡೇ ವಿ ಹ್ಯಾವ್ ಟು. ಅಂದ್ರೆ ಇಲ್ಲಿಗೆ ಬಂದ್ಮೇಲೆ ಕಾಸು ಕೊಟ್ಟೆ ತಗೊಂಡೋಗ್ಬೇಕು ಅಂತ ಹೇಳಿಲ್ಲ, ನೀವು ಕ್ರೆಡಿಟ್ ಕೊಡ್ತೀರಾ? ಬೇಕಾಗುತ್ತೆ ನೋಡಿ. ನಾವು ಅಲ್ಸಿ ಇನ್ ಇಂಡಿಯಾ ವಾಟ್ ಡಿಪೆಂಡೆನ್ಸ್ ಏನಂದ್ರೆ ಒಂದು ವಿಶ್ವಾಸ ಮೇಲೆ ಊರಿಗೆ ಒಂದು ಭರವಸೆ ಇದೆ. ಏನಂದ್ರೆ ಕೊಡ್ತಾರಪ್ಪ ಪರವಾಗಿಲ್ಲಪ್ಪ ಅಂತ ಹೇಳ್ಬಿಟ್ಟು ಅದು ನಡೀತದೆ. ವಿ ಹ್ಯಾವ್ ಟು, ಅವ್ರು ಕೊಡದೇ ಇದ್ರು ವಿ ಹ್ಯಾವ್ ಟು ಪೇ ಫಾರ್ ಫಾರ್ಮರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಗೆ ಮಾಡಿದ್ದು ಖುಷಿ ಆಯ್ತು. ನೋಡಿ ವೀಕ್ಷಕರೇ, ಇದು ಈ ಮಾವಿನ ಹಣ್ಣು ಬಂದು ಮಿಲನ್ ಸರ್ ಮಾಲೀಕರು ನಮಗೆ ಈ ಹಣ್ಣು ಕೊಟ್ಟಿದ್ದಾರೆ. ಈ ಹಣ್ಣಿನ ತಳಿ ಬಂದು ಸ್ವತಃ ಈ ಮಿಲನ್ ಸರ್ ಅವರ ತಾತ ಇದ್ದಾರಲ್ಲ, ಆ ಅವ್ರ ತಾತ ಅವರು ಈ ಹಣ್ಣಿನ ಬ್ರೀಡ್ನ ತಯಾರಿಸಿದ್ದಾರೆ. ಇದರ ಹೆಸರು ಕುದ್ದೂಸ್ ಅಂತ. ಅವ್ರ ತಾತನ ಹೆಸರು ಕುದ್ದೂಸೆ, ಅದರಿಂದ ಈ ಹಣ್ಣಿನ ಹೆಸರು ಕುದ್ದೂಸ್ ಅಂತಲೇ ಇಟ್ಟಿದ್ದಾರೆ. ಬನ್ನಿ ಇದರ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ತಿಂತಾ ಇದ್ರೆ ಒನ್ ಮೋರ್ ಅಂತ ಇರಬೇಕು. ಒಳ್ಳೆ ಬರ್ಫಿ. ನೀವು ಒಂದಕ್ಕೆಲ್ಲ ನಿಲ್ಸಲ್ಲ ಈ ಹಣ್ಣ. ಮಿನಿಮಮ್ ಏನಿಲ್ಲ ಅಂದ್ರೂ ನೋಡಿ ಹೆಂಗಿದೆ ಹಣ್ಣು. ಇದು ಗಿಡದಲ್ಲೇ ಹಣ್ಣಾಗಿರೋದು. ತಿನ್ನೋದೇ ನಿಲ್ಸೋಕ್ಕಾಗ್ತಾಯಿಲ್ಲ, ಅಷ್ಟು ಸ್ವೀಟ್ ಆಗಿದೆ. ಈ ಥರ ಹಣ್ಣು ತಿನ್ಬೇಕಂದ್ರೆ ನಾವೆಲ್ಲ ಪುಣ್ಯ ಮಾಡಿರ್ಬೇಕು. ನಿಮಗೂ ಈ ಥರ ಹಣ್ಣುಗಳು ಬೇಕಂದರೆ ಮಿಲನ್ ಸರ್ ಮಾರ್ಕೆಟ್ಗೆ ಬಂದು ಈ ಹಣ್ಣು ತಗೊಳ್ಳಿ. ಆ್ಯಕ್ಚುಲಿ ನಾನು ಮಾವಿನ ಹಣ್ಣೇ ತಿನ್ನಲ್ಲ. ಈ ಮಾವಿನ ಹಣ್ಣು ರುಚಿ ನೋಡ್ಬಿಟ್ಟು ಮಾವಿನ ಹಣ್ಣು ತಿನ್ನಬೇಕು ಅನಿಸ್ತಾಯಿತ್ತು. ಸರ್, ತಮ್ಮ ಹೆಸರು? ಮಧುಸೂದನ್. ಸರ್, ಈ ಮಿಲನ್ ಸರ್ ಮಾರ್ಕೆಟ್ಗೆ ಯಾವ್ಯಾವ ಥರ ರೈತರಿಂದ ಯಾವ್ಯಾವ ಥರ ನೀವು ಹಣ್ಣುಗಳನ್ನ ಖರೀದಿ ಮಾಡ್ತೀರಾ?
ಅಥವಾ ಈ ಥರ ನೀವು ಲೀಸ್ಗೆ ಹಾಕ್ಕೊಂತೀರಾ ರೈತರ ಭೂಮಿನ? ನಾವು 4 ವರ್ಷ 3 ವರ್ಷ ಹಂಗೆ ಹಾಕೊಂಡ್ಬಿಡ್ತೀವಿ. ಅದು ಒಂದ್ಸಲ ಬರುತ್ತೆ ಒಂದ್ಸಲ ಹೋಗುತ್ತೆ. ಅದನ್ನು ಮೇಂಟೆನೆನ್ಸ್ ಒಂದೊಂದು ವರ್ಷ ಒಂದೊಂದು ತೋಟ ತೊಗೊಂಡಿರ್ತೀವಿ. ಅದರಲ್ಲಿ ಲಾಸ್ ಆಯ್ತು ಅಂದರೆ ಇದರಲ್ಲಿ ಮೇಂಟೆನೆನ್ಸ್ ಮಾಡ್ಕೊಂಡು ಅಂದರೆ ಪ್ರತಿ ವರ್ಷನೂ ಒಂದೊಂದು ತೋಟ ತೊಗೊತಾ ಇರ್ತೀವಿ. ಒಂದು 3 ವರ್ಷ 2 ವರ್ಷ ಹಂಗೆ ತೊಗೊತಾ ಇರ್ತೀವಿ. ಒಂದು ತೋಟದಲ್ಲಿ ಏನಾದ್ರು ಲಾಸ್ ಆಯಿತು ಅಂದ್ಕೊಳ್ರಿ, ಇದನ್ನ ಅದಕ್ಕೆ ಜಮಾ ಮಾಡ್ಕೊಳ್ತೀವಿ. ಅಂದರೆ ಈಗ ಆ ತೋಟದಲ್ಲಿ ನಿಮಗೆ ಬೆಳೆ ಬೆಳೆದಿಲ್ಲ ಅಂದರೆ ಇನ್ನೊಂದು ತೋಟಕ್ಕೆ ಹೋಗ್ತೀವಿ. ಅಂದರೆ ನೀವು ಇವಾಗ ಒಂದು 3 ವರ್ಷ ಲೀಸ್ ಹಾಕ್ಕೊಂಡಿದ್ದೀರಾ ಅಂದರೆ ಆ ತೋಟದಲ್ಲಿ ಏನಾದ್ರು ಲಾಸ್ ಆಯಿತು ಅಂದ್ಕೊಳ್ರಿ, ಎಕ್ಸಾಂಪಲ್ ಅದರಲ್ಲಿ ಇನ್ನೊಂದರಲ್ಲಿ ಜಮಾ ಮಾಡ್ಕೊಂಡು ಇದರಿಂದ ನಿಮಗೆ ರೈತರಿಗೆ ಎಷ್ಟು ಉಪಯೋಗ ಆಗ್ತದೆ ಮಿಲನ್ ಸರ್ ಮಾರ್ಕೆಟಿಂದ? ರೈತರಿಗೆ ಅಂದರೆ ಅಕಸ್ಮಾತ್ ಅವ್ರಿಗೆ ರೈತರಾದ್ರೂ ರೈತರಿಗೇನು ತೊಂದರೆ ಆಗೋದಿಲ್ಲ. ರೈತರಿಗೆ ಅಂದರೆ ಒಂದು ವರ್ಷಕ್ಕೆ ಒಂದ್ಸಲ ಬೆಲೆ ಆಗುತ್ತೆ, ಅವ್ರಿಗೇನು ವ್ಯಾಪಾರಸ್ಥರಿಗೆ ಮೇಯ್ನು ತೊಂದರೆ ಆಗುತ್ತೆ. ಅಂದರೆ ನೀವು ಲೀಸ್ನ ಯಾವಾಗ ಹಾಕೋತೀರಾ? ಮುಂಚೆನೇ ತೊಗೊತೀವಿ, ಆಗ ಎಲೆ ಮೇಲೆ ತೊಗೊಂತೀವಿ. ಎಲೆ ಮೇಲೆ ತೊಗೊಂಡ್ಬಿಟ್ಟಿರ್ತೀರ ಅಂದರೆ ನೀವು ಹೋಗಿ ಎಲೆ ನೋಡಿ ಯಾವ ಥರ ಹಣ್ಣು ಬಿಡುತ್ತೆ ಅಂತ ಫಸ್ಟೇ ಗೊತ್ತಿರುತ್ತಾ? ಅಂದಾಜ್ ಮೇಲೆ ಹಾಕ್ಕೊಂತೀವಿ. ಅಂದಾಜ್ ಮೇಲೆ ಹಾಕೋತೀರ. ಅಕಸ್ಮಾತ್ ಅದರಿಂದ ಲಾಸ್ ಆದರೆ ಅದನ್ನ ಯಾವ ಥರ ಭರಿಸ್ತೀರಾ? ಲಾಸ್ ಆದಂದರೆ 3 ವರ್ಷ 4 ವರ್ಷ ಹಾಕ್ಕೊಂಡಿರ್ತೀವಲ್ಲ, ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಈ ತೋಟದಲ್ಲಿಂದ ಲಾಸ್ ಆಗಿರೋ ಇನ್ನೊಂದು ತೋಟದಲ್ಲಿ ಜಮಾ ಮಾಡ್ಕೊತೀವಿ. 1 ವರ್ಷದಲ್ಲಿ 2 ವರ್ಷ ತೊಗೊಂಡಿರ್ತೀವಲ್ಲ, ಆ ತೋಟ ಏನಾದರೂ ಲಾಸ್ ಆಯಿತು ಹಿಂದೆ ತೋಟ, ನೆಕ್ಸ್ಟ್ ಇನ್ನೊಂದು ತೋಟ ತೊಗೊಂಡಿರ್ತೀವಲ್ಲ, ಐಡಿಯಾ ಬರುತ್ತೆ ಇಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಐಡಿಯಾ ಮೇಲೆ ತೊಗೊಂತೀವಿ. ಸುಮಾರು ಎಷ್ಟು ತೋಟ ತೊಗೊಂಡಿದ್ದೀರಾ? ಸುಮಾರು ಅಂದರೆ ಒಂದು 50 ತೋಟಗಳು. 50 ತೋಟಗಳು ಇವಾಗ ಪ್ರೆಸೆಂಟ್ಲಿ ಎಲ್ಲೂ ಬೇರೆ ಕಡೆ ಹಾಕಲ್ಲ, ಎಲ್ಲ ಇಲ್ಲೇ ಹಾಕ್ತಾರೆ. ಬೇರೆ ರಾಜ್ಯಗಳಿಂದ ಬಂದು ಹಾಕ್ತಾರ? ಬೇರೆ ರಾಜ್ಯದಲ್ಲೂ ಲೀಸ್ ತಗೊಂತೀರಾ ಅಥವಾ ಇಲ್ಲೇ ಬರೀ ಇಷ್ಟು ಮಾತ್ರ? ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಕೋಲಾರ ಡಿಸ್ಟಿಕ್ ಇದರಲ್ಲಿ ಇಷ್ಟು ಮಾತ್ರ. ಬೇರೆ ಸ್ಟೇಟ್ ಅವರೆಲ್ಲ ಬಂದು ಸುಮ್ಮನೆ ಅವರೇ ವಾಲಂಟ್ರಿಗೆ ತಂದು ಹಾಕ್ತಾರೆ. ಇಲ್ಲಿರೋದು ಮಾತ್ರ ನೀವು ಲೀಸ್ಗೆ ಹಾಕತ್ತೀರ. ಇಲ್ಲಿ ಸರೌಂಡಿಂಗ್ಗೆ ಒಂದು 50 ತೋಟ ನಿಮ್ಮ ಇದರಲ್ಲಿ ಇಟ್ಕೊಂಡಿದ್ದೀವಿ. ಸರಿ ಸರ್, ಥ್ಯಾಂಕ್ ಯು ಸರ್.